ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಒಂದು ಕಪೋತ ಪಕ್ಷಿಯು ತನ್ನ ಭಾರ್ಯೆಯಾದ ಹೆಣ್ಣು ಕಪೋತಿಯೊಂದಿಗೆ ಗೂಡು ಕಟ್ಟಿಕೊಂಡು ಬಹು ಪ್ರೀತಿಯಿಂದ ಇದ್ದು ಕಾಲಕ್ರಮದಲ್ಲಿ ಮೊಟ್ಟೆಗಳನ್ನಿಟ್ಟ ತನ್ನ ತನ್ನ ಆ ಹೆಣ್ಣು ಪಕ್ಷಿಯ ಅಪೇಕ್ಷಾನುಸಾರ ಎಲ್ಲೆಲ್ಲೂ ಅಲೆದು ಆಹಾರವನ್ನು ಒದಗಿಸುತ್ತಾ ತಿದ್ದಿತು. ಕೆಲವು ದಿನಗಳ ಮೇಲೆ ಮರಿಗಳಾಗಲು ಅವುಗಳ ಆಟಪಾಠ ವಿನೋದಗಳಿಂದ ಅಗಾಧ ಮೋಹಬದ್ಧವಾಗಿ ಆಹಾರ ಸಂಪಾದನೆಗೆಂದು ದೂರಕ್ಕೆ ಹೋಗಿದ್ದಾಗ ಇತ್ತ ಗೂಡಿನಲ್ಲಿದ್ದ ಮರಿಗಳು ಹೆಣ್ಣು ಹಕ್ಕಿಯು ಬೇಟೆಗಾರನ ಬಲಿಗೆ ಬಿದ್ದುದನ್ನು ತಿಳಿದು ಮಹಾ ವ್ಯಸನದಿಂದ ತಾನು ಬದುಕಿರಲಾಶಿಸದೆ ಬಲೆಗೆ ಬಿದ್ದು ಸತ್ತು ಹೋಯಿತು. ಹೀಗೆಯೇ ಸದ್ಗತಿ ಸಾಧನೆಗೆ ಅಕಾರವಾದ ಮನುಷ್ಯ ಜನ್ಮ ಪ್ರಾಪ್ತಿಸಿದ್ದರೂ ಕೂಡ ಮನೆ ಮಡದಿ ಮಕ್ಕಳು ಎಂಬ ಅತಿಯಾದ ಮೋಹಪಾಶಕ್ಕೆ ಬಿದ್ದು ನಾಶವಾಗಬಾರದು ಎಂಬುದನ್ನು ಕಪೋತ ಪಕ್ಷಿಯು ದೃಷ್ಟಾಂತದಿಂದ ತಿಳಿದನು. ಅಜಗರವೆಂಬ ಹೆಬ್ಬಾವು ಹೇಗೆ ಎಲ್ಲೂ ಸಂಚರಿಸದೆ ತನ್ನ ಆಹಾರಕ್ಕಾಗಿಯಾದರೂ ಪ್ರಯತ್ನಿಸದೆ ತಾನಿದ್ದ ಸ್ಥಳದಲ್ಲೇ ದೊರೆತಷ್ಟೇ ಆಹಾರದಿಂದ ತೃಪ್ತವಾಗಿರುವಂತೆಯೇ ಯೋಗಿಯು ರುಚಿಯಾದ ರಸವತ್ತಾದ ಆಹಾರಗಳಿಗಾಗಿ ಆಶಿಸದೆ ತನ್ನ ಪ್ರಾರಬ್ಧ ಕರ್ಮಾನುಸಾರವಾಗಿ ಆಯಾ ಕಾಲಕ್ಕೆ ಲಭಿಸಿದಷ್ಟರಿಂದಲೇ ದೇಹ ಧಾರಣ ಮಾಡಿಕೊಂಡಿರಬೇಕು. ನಮಗೆ ಬೇಡವಾದ ದುಃಖಗಳು ಕಷ್ಟಗಳು ಹೇಗೆ ಅನಪೇಕ್ಷಿಗಳಾಗಿಯೇ ಬಂದೊದಗುವವೋ ಹಾಗೆಯೇ ಸುಖ ಸಂತೋಷಗಳು ಕರ್ಮಾನುಸಾರ ಅನಪೇಕ್ಷಿತಗಳಾಗಿಯೇ ಒದಗುವವು ಎಂದು ತಿಳಿದು ಅದಕ್ಕಾಗಿ ಪ್ರತ್ಯೇಕ ಪ್ರಯತ್ನಿಸದೆ ತತ್ವ ಚಿಂತಾಪರನಾಗಿ ಇರಬೇಕು ಎಂಬುದನ್ನು ಅಜಗರ ಸರ್ಪದ ಉದಾಹರಣೆಯಿಂದ ಗ್ರಹಿಸಿದನು. ಸಮುದ್ರವು ಮಳೆಗಾಲದಲ್ಲಿ ವಿಶೇಷ ಪ್ರವಾಹಗಳಿಂದ ಕೂಡಿದ ನದಿಗಳು ಬಂದು ಸೇರುವುದರಿಂದ ಉಬ್ಬದೆ, ಬೇಸಿಗೆಯಲ್ಲಿ ನದಿಗಳಲ್ಲಿ ಇರುವುದರಿಂದ ಕುಗ್ಗಿ ತಳಕ್ಕಿ ಇಳಿಯದೆ ಒಣಗದೆ ಹೇಗೆ ಒಂದೇ ಸಮವಾಗಿರುವುದೋ, ಯೋಗಿಯಾದವನು ಸಹ ಆ ಸಮುದ್ರದಂತೆ ಐಶ್ವರ್ಯ ಬಂತೆಂದು ಹಿಗ್ಗದೆ, ಬರಲಿಲ್ಲವೆಂದು ಕುಗ್ಗದೆ, ಗಂಭೀರನಾಗಿ ಪ್ರಸನ್ನನಾಗಿ, ತನ್ನ ಅಳಿವಿಷ್ಟೆಂದು ಪರರಿಗೆ ತಿಳಿಯಲಸಾಧ್ಯವಾಗಿ, ದುರತಿಕ್ರಮಣನಾಗಿ, ಅಕ್ಷೋಭ್ಯನಾಗಿ, ನಿಶ್ಚಲನಾಗಿ, ಭಗವದ್ಧ್ಯಾನದಲ್ಲಿ ನೆಟ್ಟ ಮನಸ್ಸುಳ್ಳವನಾಗಿರಬೇಕು ಎಂಬುದನ್ನು ಸಮುದ್ರದ ಉದಾಹರಣೆಯಿಂದ ಗ್ರಹಿಸಿದನು. ಪತಂಗದಿಂದ ಮನುಷ್ಯನು ಭಗವನ್ ಮಾಯಾ ಕಲ್ಪಿತಗಳಾದ ಸ್ತ್ರೀರೂಪ ಸೌಂದರ್ಯಾದಿಗಳು, ವಸ್ತ್ರಾಭರಣಾದಿಗಳ ಹೊಳವು ಇವುಗಳಿಗೆ ಮೋಹಿತನಾಗಿ ವಿವೇಕಹೀನನಾಗಿ ಪ್ರವರ್ತಿಸಿದರೆ ಪತಂಗವು ಅಗ್ನಿಜ್ವಾಲೆಯಲ್ಲಿ ಬೆಂದು ಹೋಗುವಂತೆ ನಷ್ಟವಾಗುವನು ಎಂಬುದನ್ನು ಕಲಿತನು. ಜೇನು ಹುಳುಗಳಿಂದ ನಾನೇನು ಗ್ರಹಿಸದೆ ಎಂಬುದನ್ನು ಕೇಳು. ಜೇನುಹುಳುಗಳು ಹೇಗೆ ಒಂದೇ ಹೂವನ್ನು ನಂಬಿ ನಿಲ್ಲದೆ ಸುತ್ತಲೂ ತಿರುಗಿ ವಿವಿಧ ಪುಷ್ಪಗಳಿಂದ ಮಧುಸಾರವನ್ನು ಆಯಾ ಹೂಗಳಿಗೆ ಬಾಧಕವಾಗದಂತೆ ಸ್ವಲ್ಪ ಸ್ವಲ್ಪವಾಗಿ ಸಂಗ್ರಹಿಸುವವು, ಹಾಗೆ ಮುನಿಯು ತನಗೆ ಬೇಕಾದಷ್ಟು ಆಹಾರವನ್ನು ಯಾರಿಗೂ ತೊಂದರೆ ಎನಿಸಿದಂತೆ ಸಂಗ್ರಹಿಸಬೇಕು. ಒಂದೇ ಪುಷ್ಪದ ಪೂರ್ಣಸಾರವನ್ನು ಹೀರಲು ನಿಂತರೆ ಅದು ಮುಚ್ಚಿಕೊಂಡಾಗ ಅದರಲ್ಲಿ ಸಿಕ್ಕು ಸಾಯುವಂತೆ ಅಪಾಯವಾದೀತು. ಆದುದರಿಂದ ಒಂದೇ ಸ್ಥಳದಲ್ಲಿ ಜನ ಸೌಲಭ್ಯಗಳಿಗೆ ಮೋಹಿತನಾಗಿ ಕುಳಿತರೆ ಪಾಶಬದ್ಧನಾಗಿ ಕೆಡುವನು. ಆದುದರಿಂದ ಜೇನುಹುಳುಗಳು ಸದಾ ಸಂಚಾರಿಸುತ್ತಾ ಸಣ್ಣದು ದೊಡ್ಡದೆಂದು ಭೇದವೆಣಿಸದೆ ಸಕಲ ಪುಷ್ಪಗಳಿಂದಲೂ ಮಧುವನ್ನು ಸಂಗ್ರಹಿಸುವಂತೆ ಸಕಲ ಗ್ರಂಥಗಳಿಂದಲೂ ಜ್ಞಾನವನ್ನು ತತ್ವ ವಿಚಾರಗಳನ್ನು ಸಂಗ್ರಹಿಸಬೇಕು. ಅಲ್ಲದೆ ಜೇನುಹುಳುಗಳು ಕಾಲಾಂತರದಲ್ಲಿ ಭುಜಿಸಬೇಕೆಂದು ಜೇನನ್ನು ಸಂಗ್ರಹಿಸಿಟ್ಟರೆ ಮುಂದೆ ಆ ಸಂಗ್ರಹದೊಂದಿಗೆ ಅವು ನಾಶವಾಗುವಂತೆಯೇ ಯೋಗಿಯು ಸಹ ನಾಳದ್ದಿಗೆಂದು ಸಂಗ್ರಹಿಸಿಡುವ ಗೋಜಿಗೆ ಹೋಗದೆ ಅಂದಂದಿರ ಆಹಾರವನ್ನು ಅಂದಂದೇ ಬೇಡಿ ಪ್ರಾಣಾಧಾರಣೆ ಮಾಡಿಕೊಂಡಿರಬೇಕೆಂಬುದನ್ನು ತಿಳಿದನು. ಒಂದು ಹೆಣ್ಣಾನೆಯ ಸ್ಪರ್ಶ ಕೆಳಸಿ ಬಲಶಾಲಿಯಾದ ಗಂಡಾನೆಯು ಕಂದಕದಲ್ಲಿ ಬಿದ್ದು ಕೆಡುವಂತೆ ಯೋಗಿಯಾದವನು ಮರದಲ್ಲಿ ಮಾಡಿಟ್ಟ ಸ್ತ್ರೀಯ ಬೊಂಬೆಯನ್ನು ಸಹ ತನ್ನ ಶಾಲಿನಿಂದಲೂ ಮುಟ್ಟದಂತೆ ಜಾಗರೂಕನಾಗಿರಬೇಕು ಎಂಬುದನ್ನು ಆನೆಯಿಂದ ಗ್ರಹಿಸಿದನು.
ಕಾಡಿನಲ್ಲಿ ಜೇನುಹುಳುಗಳು ಸಹಸ್ರಾರು ಸಂಖ್ಯೆಯಿಂದ ಸಂಗ್ರಹಿಸಿಟ್ಟ ಜೇನುಗೂಡನ್ನು ಬೇಡನು ಉಪಾಯದಿಂದ ಅಪಹರಿಸಿಕೊಂಡು ಹೋಗುವಂತೆ ಮನುಷ್ಯನು ಲೋಭ ಬುದ್ಧಿಯಿಂದ ತಾನು ಅನುಭವಿಸದೆ ದಾನ ಧರ್ಮಾದಿಗಳನ್ನು ಮಾಡದೆ ಸಂಪಾದಿಸಿಟ್ಟ ದ್ರವ್ಯವನ್ನು ಪರರು ಅಪಹರಿಸುವಂತೆ ಗೃಹಸ್ಥರು ಸಂಪಾದಿಸಿದ ದ್ರವ್ಯವು ಮುನಿಗಳಾದವರಿಗೆ ಒಮ್ಮೊಮ್ಮೆ ಅನಾಯಾಸವಾಗಿ ಲಭಿಸುವುದು ಎಂದು ಬೇಡನ ಉದಾಹರಣೆಯಿಂದ ಕಂಡುಕೊಂಡೆನು. ಜಿಂಕೆಯ ಬೇಟೆಗಾರರು ಊದುವ ಪುಂಗಿಯ ಗಾನಕ್ಕೆ ಮರುಳಾಗಿ ಸೆರೆ ಸಿಕ್ಕುವಂತೆ ಯೋಗಿಯು ಗ್ರಾಮ್ಯ ಗೀತೆಗಳಿಗೆ ಮನಕೊಟ್ಟರೆ ಕೆಡುವನು ಎಂಬುದನ್ನು ಋಷೀಶ್ವರನು ಸ್ತ್ರೀ ಮುಖವನ್ನೇ ಕಾಣದವನಾಗಿದ್ದರೂ ವೇಶ್ಯಾಸ್ತ್ರೀಯರ ಗ್ರಾಮ್ಯ ಗೀತ ನರ್ತನಾದಿಗಳಿಗೆ ಮನಗೊಟ್ಟುದರಿಂದ ಮೋಹಗೊಂಡು ಅವರ ಕೈಗೊಂಬೆಯಾದನು ಎಂದು ಬೇಡನ ಉದಾಹರಣೆಯಿಂದ ತಿಳಿದನು. ಮೀನುಗಳು ಜಿಹ್ವಾ ಚಾಪಲ್ಯದಿಂದ ಗಾಳಕ್ಕೆ ಬಾಯಿ ಹಾಕಿ ಬೆಸ್ತರ ಕೈಗೆ ಸಿಕ್ಕಿ ಸಾಗಿದುದನ್ನು ಕಂಡು ಯೋಗಿಯಾದವನು ರಸನೇಂದ್ರಿಯ ಮೋಹ ಚಾಪಲ್ಯಾದಿಗಳಿಗೆ ವಶನಾಗಬಾರದೆಂದು ಗ್ರಹಿಸಿದನು. ಓ ಯದುರಾಜೇಂದ್ರ, ಆಸೆ ಎಂಬುದು ಮಹಾಬಾಧಕವಾದುದು. ಅದು ಇರುವವರೆಗೂ ಮನಸ್ಸು ನಿಶ್ಚಿಂತೆಯಿಂದಲೂ ಸಾಧ್ಯವಾಗದು. ನಿರಾಸೆಯ ಪರಮ ಸುಖಕರವಾದುದು ಎಂಬುದನ್ನು ನಾನು ವಿದೇಹ ನಗರದಲ್ಲಿದ್ದ ಪಿಂಗಳೆ ಎಂಬೊಬ್ಬ ವೇಶ್ಯೆಯ ಗುಣ ನಡತೆಗಳಿಂದ ಗ್ರಹಿಸಿದನು. ಅವಳು ಪ್ರತಿದಿನವೂ ವಿವಿಧ ರೀತಿಯಲ್ಲಿ ಶೃಂಗಾರ ಮಾಡಿಕೊಂಡು ತನಗೆ ಅಧಿಕಾಧಿಕವಾಗಿ ದ್ರವ್ಯ ಕೊಡುವ ವಿಟಪುರುಷನು ದೊರೆಯುವನೋ ಎಂದು ಆಗಾಗ ಬಾಗಿಲಲ್ಲಿ ನಿಂತು ನಿರೀಕ್ಷಿಸುವಳು. ಯಾವನು ಎಷ್ಟು ದ್ರವ್ಯ ಕೊಡುತ್ತೇನೆಂದರೂ ಅವನನ್ನು ಸ್ವೀಕರಿಸದೆ ಅದಕ್ಕಿಂತಲೂ ಹೆಚ್ಚು ದ್ರವ್ಯವನ್ನು ಕೊಡುವವನು ಬೇಕೆಂದು ಅಪೇಕ್ಷಿಸುವಳು. ಹೀಗೆಯೇ ಎಷ್ಟು ದಿನಗಳು ಮಧ್ಯರಾತ್ರಿಯವರೆಗೆ ಕಾದಿದ್ದರೂ ಅವಳಿಗೆ ತೃಪ್ತಿಯಾಗುವಷ್ಟು ದ್ರವ್ಯ ಕೊಡುವ ಯಾವನು ದೊರೆಯದೆ ನಿರಾಸೆಯಿಂದ ಒಳಗೆ ಹೋಗಿ ಮಲಗುವಳು. ಹೀಗೆ ಕೆಲವು ದಿನಗಳು ಕಳೆದ ಮೇಲೆ ಅವಳು ತನ್ನಲ್ಲೇ ತಾನು ಯೋಚಿಸಿಕೊಂಡು, ಛೀ, ನಾನೆಂತಹ ಅವಿವೇಕಿಯು, ಬೇಕಾದಷ್ಟು ದ್ರವ್ಯವನ್ನು ಮಾತ್ರವಲ್ಲದೆ ನನ್ನ ಸರ್ವಾಭೀಷ್ಟಗಳನ್ನು ಪೂರ್ತಿ ಮಾಡುವಂತಹ ರಮಣನು ನನಗೆ ಅತಿ ಸಮೀಪದಲ್ಲೇ ಹೃದಯದಲ್ಲೇ ಇರುವಾಗ ಅಂತಹ ಕಾಂತನನ್ನು ಬಿಟ್ಟು ದುಃಖ, ಶೋಕ, ಭಯ, ಸಂಕಟ, ನಿರಾಶೆ ಇವುಗಳನ್ನುಂಟು ಮಾಡುವ ಕ್ಷುದ್ರರು, ಪಾಮರರು, ಅಲ್ಪರು ಆದ ತುಚ್ಛ ಮಾನವರಿಗೆ ಈ ದೇಹವನ್ನು ಒಪ್ಪಿಸಿ ಕ್ಷಣಿಕ ಭೋಗ ಪಡೆಯಲು ಆಶಿಸಿದನಲ್ಲವೇ? ಸಮಸ್ತ ಪ್ರಾಣಿಗಳಿಗೂ ಅಂತರಾತ್ಮನಾದ ಈ ನನ್ನ ಹೃದಯಸ್ಥ ಪ್ರಾಣಾಂತಕನನ್ನು ವಶೀಕರಿಸಿಕೊಂಡು ಇಂದಿರಾ ದೇವಿಯಂತೆ ನಾನು ಆತನೊಂದಿಗೆ ಸದಾ ರಮಿಸುತ್ತಿರುವೆನು. ಯಾವ ಪೂರ್ವ ಜನ್ಮದ ಸುಕೃತ ವಿಶೇಷವೋ ನನಗೆ ಇಂದು ಈ ಪರಿಯ ನಿರ್ವೇದವು ಹುಟ್ಟಿದೆ. ಇನ್ನು ಈ ದುರಾಸೆಯನ್ನು ಸಾಕು ಮಾಡಿ ಭಗವಂತನೊಡನೆ ಮಾತ್ರಮೇ ರಮಿಸಿ ಸುಖಪಡುವೆನು ಎಂದು ನಿಶ್ಚಿಂತನಾಗಿದ್ದಳು. ಅವಳಿಂದ ನಾನು ಆಸೆಯ ಮಹಾ ದುಃಖ ಹೇತುವು ನಿರಾಸೆಯೇ ಪರಮ ಸುಖವು ಎಂಬುದನ್ನು ತಿಳಿದೆನು. ಒಂದು ಕುರುರ ಪಕ್ಷಿಯು ಒಂದು ಚಿಕ್ಕ ಮಾಂಸದ ತುಂಡನ್ನು ಬಾಯಲ್ಲಿ ಕಚ್ಚಿಕೊಂಡು ಅದನ್ನು ತನ್ನಿಂದ ಯಾರು ಕಸಿದುಕೊಂಡು ಒಯ್ಯರು ಎಂದು ಇತರ ಪಕ್ಷಿಗಳಿಗೆ ಸದಾ ಭಯಪಡುತ್ತಾ ತಾನು ಒಂದೆಡೆ ಕುಳಿತು ನಿಶ್ಚಿಂತೆಯಿಂದ ತಿನ್ನಲಾರದೆ ನಿಶ್ಚಿಂತೆಯಿಂದ ದಕ್ಕಿಸಿಕೊಳ್ಳಲು ತಿಳಿಯದೆ ಕಂಪಿಸುತ್ತಿದ್ದುದು. ಆಗ ಒಂದು ಗಿಡುಗವು ಹಾರಿ ಬಂತು. ಅದನ್ನು ಅದರ ಬಾಯಿಯಿಂದ ಕಿತ್ತು ತೆಗೆದುಕೊಂಡು ಹೋಗಲಾಗಿ ಮುಂದೆ ಆ ಸಂಬಂಧ ಚಿಂತೆಯು ಭಯವು ತಪ್ಪಿ ನಿಶ್ಚಿಂತೆಯಿಂದ ಇರುವಂತಾಯಿತು. ಹೀಗೆ ಒಂದು ವಸ್ತುವಿನಲ್ಲಿ ನಮ್ಮದೆಂಬ ಅಭಿಮಾನವಿರುವವರೆಗೆ ಆ ಸಂಬಂಧ ಭಯವು ನಮ್ಮನ್ನು ಬಾಧಿಸುತ್ತಿರುವುದು. ಅಭಿಮಾನ ತೊಲಗಿದೆಂದರೆ ಮುಂದೆ ಯಾವ ಭಯವೂ ಉಂಟಾಗಲಾರದು. ಇದನ್ನು ನಾನು ಆ ಕುರುರ ಪಕ್ಷಿಯ ಉದಾಹರಣೆಯಿಂದ ಅರಿತನು. ನಾನು ಸಣ್ಣ ಮಗುವಿನಿಂದ ಮಾನವಮಾನಗಳ ವಿಷಯದಲ್ಲಿ ನಿರ್ಲಕ್ಷ್ಯವಾಗಿರುವುದನ್ನು ಕಲಿತನು. ಆ ಮಗುವಿಗೆ ಮಾನವಮಾನಗಳನ್ನು ಕುರಿತು ಚಿಂತೆ ಇಲ್ಲ. ಅಲ್ಲದೆ ಮಡದಿ ಮಕ್ಕಳಿಂದ ಕೂಡಿದ ಸಂಸಾರ ಪೋಷಣೆಗೆ ವಿಚಾರವೂ ಇಲ್ಲ. ಅಥವಾ ತನ್ನ ದೇಹ ಪೋಷಣೆಯನ್ನು ಕುರಿತು ಅದು ಚಿಂತಿಸುವುದಿಲ್ಲ. ಲೋಕದಲ್ಲಿ ಏನೂ ತಿಳಿಯದ ಸಣ್ಣ ಮಗುವೊಂದು ಆತ್ಮಧ್ಯಾನದಿಂದ ಸದಾ ಸಾಕ್ಷಾತ್ಕಾರಮಾತ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳಬಲ್ಲ ಯೋಗಿಯೊಬ್ಬನು ಈ ಇಬ್ಬರೇ ಸರ್ವದಾ ಪರಮಾನಂದದಲ್ಲಿ ಓಲಾಡುತ್ತಲಿರುವರು. ನಾನು ಹೀಗೆ ನಿಶ್ಚಿಂತನಾಗಿ ಸದಾ ನಿತ್ಯಾನಂದದಲ್ಲಿರುವ ಉಪಾಯವನ್ನು ಸಣ್ಣ ಮಗುವಿನಿಂದ ಕಲಿತನು. ಒಂದೂರಿನಲ್ಲಿ ಒಬ್ಬ ಕುಮಾರಿ ಇದ್ದಳು. ಅವಳಿಗೆ ವಿವಾಹ ಕಾಲವು ಬಂದಾಗ ಅವಳನ್ನು ನೋಡಿ ವರಿಸಲು ಮನೆಗೆ ಬಂದವರಿಗೆ ಆತಿಥ್ಯ ಮಾಡಬೇಕಾದ ಸರದಿ ಅವಳ ಪಾಲಿಗೆ ಬಂತು. ಆಗ ಅವಳು ಒಳಮನೆಯಲ್ಲಿ ಭತ್ತವನ್ನು ಕಿತ್ತುತ್ತಿದ್ದಾಗ ಕೈ ಬಳೆಗಳ ಸದ್ದಾಗುತ್ತಿತ್ತು. ಚತುರೆಯಾದ ಆ ಕನ್ಯೆಯು ತಮ್ಮ ಬಡತನ ಸ್ಥಿತಿಯು ಅವರಿಗೆ ಆ ಮೂಲಕ ತಿಳಿಯಬಾರದೆಂದು ಒಂದೊಂದು ಕೈಯಲ್ಲಿ ಒಂದೊಂದೇ ಬಳೆಯನ್ನು ಉಳಿಸಿಕೊಂಡು ಶಬ್ದವಾಗದಂತೆ ಅಕ್ಕಿಯನ್ನು ಸಿದ್ಧಪಡಿಸಿ ಬಂದವರಿಗೆ ಆತಿಥ್ಯವನ್ನು ಮಾಡಿ ತೃಪ್ತಿಗೊಳಿಸಿದಳು.
ಇದರಿಂದ ಯೋಗನಿಷ್ಠನು ಕುಮಾರಿಯ ಕೈ ಕಡಗದಂತೆ ಏಕಾಂಕಿಯಾಗಿದ್ದಾಗಲೇ ಅನುಪಯುಕ್ತ ಕಥೆಗಳಿಗಾಗಲಿ ವಿನಾಕಾರಣ ಕಲಹಕ್ಕಾಗಲಿ ಆಸ್ಪದವಿಲ್ಲದೆ ಯೋಗವು ಸಿದ್ಧಿಸುವುದೆಂದು ಅರಿತನು. ಒಬ್ಬ ಬಾಣಗಾರನು ತನ್ನ ಬಾಣದ ಅಲಗಿಗೆ ಹದಕೊಟ್ಟು ಹರಿತ ಮಾಡುವಾಗ ತನ್ನ ಪಕ್ಕದಲ್ಲೇ ಚಕ್ರವರ್ತಿಯು ಹೋಗುತ್ತಿದ್ದರೂ ಅವನ ಕಡೆಗೆ ಲಕ್ಷ್ಯವಿಲ್ಲದೆ ತನ್ನ ಕಾರ್ಯದಲ್ಲೇ ಮಗ್ನನಾಗಿರುವಂತೆ ಮನುಷ್ಯನು ವೈರಾಗ್ಯವನ್ನು ಹಿಡಿದು ಮನಸ್ಸನ್ನು ಸ್ಥಿರಪಡಿಸಿಕೊಂಡು ಆಸನ ಜಗವನ್ನು ಸಾಧಿಸಿ ಮನಸ್ಸನ್ನು ಭಗವಂತನ ಶುಭಾಶ್ರಯದಲ್ಲಿಯೇ ನೆಲೆಗೊಳಿಸಬೇಕು ಎಂಬುದನ್ನು ಅರಿತನು. ಹೀಗೆ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸುವುದರಿಂದ ರಜೋಸ್ತಮೋ ಗುಣಗಳು ಅಡಗಿ ಸತ್ವಗುಣವು ಮಾತ್ರವೇ ತಲೆಗೆತ್ತಿ ವಿಷಯಾಂತರ ಸಂಬಂಧವಿಲ್ಲದೆ ಭಗವಂತನಲ್ಲಿ ಲೀನವಾಗುವುದು. ಬಾಣಗಾರನಿಂದ ನಾನು ಈ ಏಕಾಗ್ರ ನಿಷ್ಠೆಯನ್ನು ಗ್ರಹಿಸಿದನು. ಹಾವಿನಿಂದ ನಾನು ಇನ್ನೂ ಒಂದು ತತ್ವವನ್ನು ಗ್ರಹಿಸಿದನು. ಅದ್ಯಾವುದೆಂಬುದನ್ನು ಕೇಳು. ಹಾವು ಯಾರೊಂದಿಗೂ ಸೇರದೆ, ಯಾರ ಕಣ್ಣಿಗೂ ಬೀಳದೆ, ಸ್ಥಿರವಾದ ಒಂದು ವಾಸಸ್ಥಾನವಿಲ್ಲದೆ ಇರುವಂತೆಯೇ ಯೋಗಿಯಾದವನು ಏಕಾಂಗಿಯಾಗಿ ಮಿತಭಾಷಿಯಾಗಿ ಜನಗಳ ಗುಂಪಿನಲ್ಲಿ ಸೇರದೆ ವಾಸಿಸಬೇಕೆಂದು ಅರಿತನು. ಈ ದೇಹವೇ ಸ್ಥಿರವಲ್ಲದಿರುವಾಗ ಈ ಶರೀರದ ಪೋಷಣೆಗಾಗಿ ಮನೆಯೆಂದು ಅದರ ಸಂಬಂಧ ಕೋಟೆಗಳಿಗೆಂದು ಚಿಂತಿಸದೆ ಸರ್ಪವು ಹೇಗೆ ಗೆದ್ದಲಿಗಳು ಕಟ್ಟದ ಮನೆಯಲ್ಲಿ ವಾಸಿಸಿ ಕಾಲಯಾಪನೆ ಮಾಡುವುದು, ಹಾಗೆಯೇ ಯೋಗಿಯು ಇತರ ಗೃಹಸ್ಥರು ಕಟ್ಟಿಸಿದ ಗೃಹ ಆರಾಮಾದಿಗಳಲ್ಲಿ ಏಕಾಂಕಿಯಾಗಿ ವಾಸಿಸಿ ಕಾಲಯಾಪನೆ ಮಾಡಬೇಕು ಎಂಬ ವಿಚಾರವನ್ನು ಸರ್ಪದಿಂದ ತಿಳಿದನು. ಜೇಡರ ಹುಳುವಿನಿಂದ ನಾನು ಗ್ರಹಿಸಿದ ತತ್ವವು ಹೀಗಿರುವುದು. ಜೇಡರ ಹುಳವು ತನ್ನ ನಾಭಿಯಿಂದಲೇ ದಾರವನ್ನು ನಿರ್ಮಿಸಿ ವಿಚಿತ್ರವಾದ ಗೂಡನ್ನು ಕಟ್ಟಿ ಅದರ ಮಧ್ಯದಲ್ಲಿ ತಾನು ಕುಳಿತು ವಿಹರಿಸುತ್ತಿದ್ದು ಕೊನೆಗೆ ಆ ನೂಲನ್ನು ಹೇಗೆ ತನ್ನಲ್ಲೇ ಅಡಗಿಸಿಟ್ಟುಕೊಳ್ಳುವುದು, ಹಾಗೆಯೇ ಪರಮಾತ್ಮನು ಸಂಕಲ್ಪ ರೂಪವಾದ ತನ್ನ ಮಾಯೆಯಿಂದ ಮಹತ್ವವನ್ನು ಸೃಷ್ಟಿಸಿ ಅದರಿಂದ ಅಹಂಕಾರ ತತ್ವಾದಿಗಳು ಸತ್ವ ರಜೋಸ್ತಮ ಗುಣಗಳು ಮುಂತಾದವುಗಳನ್ನು ಉಪಕರಣಗಳನ್ನಾಗಿ ಸ್ವೀಕರಿಸಿ ಚರಾಚರಾತ್ಮಕವಾದ ಜಗತ್ತನ್ನು ನಿರ್ಮಿಸಿ ಕೆಲವು ಕಾಲ ಲೀಲಾ ವಿನೋದಿಯಾಗಿ ವಿಹರಿಸಿ ಕೊನೆಯಲ್ಲಿ ಕಾಲರೂಪನಾಗಿ ಎಲ್ಲವನ್ನು ತನ್ನಲ್ಲೇ ಅಡಗಿಸಿಕೊಳ್ಳುವನು. ಪರಮಾತ್ಮನ ಈ ಜಗತ್ಕಾರಣ ರೂಪ ಕಾರ್ಯದ ನಿಶ್ಚಯತ್ವವನ್ನು ನಾನು ಪೂರ್ಣ ನಾಭಿಯ ಉದಾಹರಣೆಯಿಂದ ಗ್ರಹಿಸಿದನು. ಕಣಜದ ಹುಳವು ತನ್ನ ಆಹಾರಕ್ಕಾಗಿ ಬೇರೊಂದು ಹಸುರು ಹುಳವನ್ನು ತಂದಿಟ್ಟುಕೊಂಡು ದಿನವೂ ಅದಕ್ಕೆ ಆಹಾರವನ್ನು ಕೊಡುತ್ತಾ ಕೊಂಡಿಯಿಂದ ಚುಚ್ಚುತ್ತಾ ಇರುವುದರಿಂದ ಕಾಲಾಂತರದಲ್ಲಿ ನಿರಂತರವೂ ಆ ಕಣಜದ ಭೀತಿಯಿಂದ ಸದಾ ಅದನ್ನು ಧ್ಯಾನಿಸುತ್ತಾ ಆ ಕೀಟವು ಕೊನೆಗೆ ತಾನು ಆ ಕಣಜದ ರೂಪವನ್ನೇ ಹೊಂದುವುದರಿಂದ ಮನುಷ್ಯನು ತನ್ನ ಮನಸ್ಸಿನಲ್ಲಿ ಭಾವದಿಂದಾಗಲಿ ದ್ವೇಷ ಬುದ್ಧಿಯಿಂದಾಗಲಿ ಭಯದಿಂದಾಗಲಿ ಸದಾ ಯಾವ ಸ್ವರೂಪವನ್ನು ಕುರಿತು ಧ್ಯಾನಿಸುತ್ತಿರುವನು ಕಾಲಾಂತರದಲ್ಲಿ ಆ ಸ್ವರೂಪವನ್ನೇ ಹೊಂದುವನು. ಅದುದರಿಂದ ವಿವೇಕಿಯಾದ ಮನುಷ್ಯನು ಯಾವ ರೀತಿಯಿಂದಾಗಲಿ ಸದಾ ಭಗವಂತನ ದಿವ್ಯ ನಾಮಗಳ ಸ್ಮರಣೆಯಲ್ಲಿ ನಿರತನಾಗಿದ್ದು ಆ ಸಚ್ಚಿದಾನಂದ ರೂಪಿ ಭಗವಂತನ ಸಾನ್ನಿಧ್ಯವನ್ನು ದೊರಕಿಸಿಕೊಳ್ಳಬೇಕು ಎಂಬುದನ್ನು ಈ ಕಣಜದ ಹುಳವಿನ ದೃಷ್ಟಾಂತದಿಂದ ತಿಳಿದನು. ಕೇಳು ರಾಜೇಂದ್ರ. ಹೀಗೆ ಪೃಥ್ವಿ ಮೊದಲಾದ 24 ಸಂಖ್ಯಾತ ಗುರುಗಳಿಂದ ನಾನು ಕಲಿತ ವಿಚಾರಗಳನ್ನು ಹೇಳಿದನಷ್ಟೇ ಅಲ್ಲದೆ ನಾನು ಈ ದೇಹದಿಂದಲೇ ಏನು ಕಲಿತನೆಂಬುದನ್ನು ಹೇಳುತ್ತೇನೆ ಕೇಳು. ಈ ದೇಹಕ್ಕೆ ಹೇಗೆ ಉತ್ಪತ್ತಿಯುಂಟು ಹಾಗೆಯೇ ವಿನಾಶವೂ ಉಂಟು. ಈ ದೇಹದಿಂದಲೇ ನನಗೆ ಜನ್ಮ ಸಾರ್ಥಕ್ಯಕ್ಕೆ ಸಾಧನವಾದ ವಿಷಯ ವೈರಾಗ್ಯವು ತತ್ವಜ್ಞಾನವು ಲಭ್ಯವಾಗಿರುವುದರಿಂದ ಇದನ್ನು ಅಲಕ್ಷ್ಯ ಮಾಡಲಾಗದು. ಅಲ್ಲದೆ ಇದು ಸಕಲವಿಧ ರೋಗ ರುಜಿನಗಳಿಗೆ ಆಕಾರವಾಗಿ ಮೃತವಾಗಿ ತರುವಾಯ ನಾಯಿ ನದಿಗಳಿಗೂ ಕ್ರಿಮಿಕೀಟಗಳಿಗೂ ಆಹಾರವಾಗುವುದಾದುದರಿಂದ ಇದರ ವಿಷಯದಲ್ಲಿ ವಿಶೇಷ ಅಭಿಮಾನವನ್ನು ಇಡಲಾಗದು. ಮನುಷ್ಯನು ಜೀವಿತ ಕಾಲದಲ್ಲಿ ತನ್ನ ಸುಖ ಭೋಗಗಳಿಗೆಂದು ಹೆಂಡಿರು ಮಕ್ಕಳು ಬಂಧು ಬಾಂಧವರ ಪರಿವಾರ ಪೋಷಣೆಗಾಗಿಯೂ ಎಷ್ಟೋ ಕಷ್ಟಪಟ್ಟು ಧನ ಸಂಗ್ರಹ ಮಾಡಿ ಸಾಯುವಾಗ ಅವೆಲ್ಲವನ್ನು ಬಿಟ್ಟು ಹೋಗಲಾರದೆ ಸಂಕಟ ಪಡುವನು. ಸತ್ತ ಮೇಲೂ ಸುಖ ಉಂಟಾಗದು. ಮರಗಿಡಗಳು ತಾವು ನಶಿಸಿ ಹೋದ ಮೇಲೂ ಪುನಃ ಗಿಡಗಳು ಹುಟ್ಟಲು ಬೀಜಗಳನ್ನು ಇಟ್ಟು ಹೋಗುವಂತೆ ಈ ದೇಹವನ್ನು ಬಿಟ್ಟು ಹೋಗುವ ಮನುಷ್ಯನು ಜನ್ಮಗಳಿಗೆ ಕಾರಣವಾದ ಅಗಾಧ ಕರ್ಮ ಬೀಜಗಳನ್ನು ಹಿಂದೆ ಬಿಟ್ಟು ಹೋಗುವನು. ಅವನು ಜೀವಿಸಲು ಬರುವವರೆಗೂ ಅವನನ್ನು ನಾಲಗೆ, ಕಣ್ಣು, ಕಿವಿ, ಮೂಗು, ಚರ್ಮ, ಶಿಸ್ನ, ಉದರ,
ವಾಕ್ಕು ಮುಂತಾದ ಇಂದ್ರಿಯ ಸಮೂಹವು ಕುಟುಂಬಿಯನ್ನು ಸವತಿಯರು ಹೇಗೆ ದಿಕ್ಕು ದಿಕ್ಕುಗೆ ಎಳೆದಾಡುತ್ತಿರುವವರು ಹಾಗೆ ವಿವಿಧ ರೀತಿಯಿಂದ ಪೀಡಿಸುತ್ತಿರುವವು. ಇಂತಹ ಜೀವನು ಚತುರ್ಮುಖ ಬ್ರಹ್ಮದೇವನ ಸೃಷ್ಟಿ ನಿಯಮವನ್ನು ಅನುಸರಿಸಿ ಸಸ್ಯವರ್ಗಗಳು, ಮರಗಿಡಗಳು, ಕ್ರಿಮಿಕೀಟಗಳು, ಪಶುಪಕ್ಷಿ, ಮೃಗ, ಮತ್ಸ್ಯ, ಸರೀಸೃಪಾದಿಗಳು ಮುಂತಾದ ಅನೇಕಾನೇಕ ದೇಹಗಳನ್ನೆತ್ತಿ ಕೊನೆಯಲ್ಲಿ ಬಹುಜನ್ಮಗಳ ಪುಣ್ಯ ಫಲಗಳು ಸೇರಿ ಬರಲು ಮನುಷ್ಯವನ್ನು ಪಡೆಯುವನು. ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ಕೂಡಿ ಬ್ರಹ್ಮಜ್ಞಾನ ಪಡೆಯಲು ಯೋಗ್ಯವಾದ ಈ ಮನುಷ್ಯ ದೇಹವನ್ನು ನೋಡಿ ಪರಮಾತ್ಮನೇ ತನ್ನ ಸೃಷ್ಟಿ ಕಾರ್ಯವು ಸಾರ್ಥಕವಾಯಿತೆಂದು ಸಂತೋಷಿಸಿದನು. ಆದರೆ ಇಂತಹ ದುರ್ಲಭವಾದ ಮಾನುಷ ದೇಹವನ್ನು ಪಡೆದು ಅದನ್ನು ಮುಕ್ತಿ ಸಾಧನೆಗಾಗಿ ಉಪಯೋಗಿಸಿಕೊಂಡು ಶ್ರೇಯಶ್ಚಿಂತನೆ ಮಾಡದೆ ವಿಷಯ ಸುಖಕ್ಕಾಗಿ ಆಸೆಪಟ್ಟು ಭಂಗಗೊಳಿಸುವುದಾದರೆ ಸಾರ್ಥಕವೇನಾಯಿತು? ವಿಷಯ ಸುಖಾನುಭವಕ್ಕೆ ಮಾನುಷ ದೇಹವೇ ಆಗಬೇಕೆ? ನಾಯಿ, ನರಿ, ಹಂದಿ, ಕತ್ತೆ ಮುಂತಾದ ಜನ್ಮಗಳಲ್ಲೂ ವಿಷಯ ಭೋಗ ಸಾಧನೆಗೆ ಧಾರಾಳವಾದ ಅವಕಾಶವಿರುವುದಲ್ಲವೇ? ಆದುದರಿಂದ ರಾಜೇಂದ್ರ, ನಾನೀಗ ಹೇಳಿದ ಈ ಅನೇಕಾನೇಕ ನಿದರ್ಶನಗಳ ಮೂಲಕ ವೈರಾಗ್ಯವನ್ನು ವಹಿಸಿ ಜ್ಞಾನ ದೃಷ್ಟಿಯನ್ನು ಗಳಿಸಿ ಆತ್ಮಸ್ವರೂಪವನ್ನು ಸಾಕ್ಷಾತ್ಕರಿಸಿಕೊಂಡು ಅಹಂಕಾರ ಮಮಕಾರಗಳನ್ನು ಹುಟ್ಟಡಗಿಸಿ ನಾನು ಈ ಭೂಮಿಯಲ್ಲಿ ಸಂಚರಿಸುತ್ತಿರುವೆನು. ಜ್ಞಾನವೆಂಬ ರತ್ನವು ಒಬ್ಬನೇ ಗುರುವಿನಿಂದ ಸಂಪೂರ್ಣವಾಗಿ ದೊರೆಯಲಾರದೆಂದು ನಾನು ಈಗ ಹೇಳಿದ 24 ವಸ್ತುಗಳನ್ನು ಗುರುಗಳಾಗಿಯೇ ಸ್ವೀಕರಿಸಿ ಅವರಿಂದ ಈ ಜ್ಞಾನ ಸಂಗ್ರಹ ಮಾಡಿದೆನು ಎಂಬುದಾಗಿ ವಿವರಿಸಿದನು. ಯದುರಾಯನು ಹೀಗೆ ತನಗೆ ಜ್ಞಾನೋಪದೇಶ ಮಾಡಿದ ಆ ಯೋಗಿ ವರ್ಯನನ್ನು ಕೃತಜ್ಞ ಪೂರ್ವಕವಾಗಿ ವಂದಿಸಿ ನಮಸ್ಕರಿಸಲು ಆ ಅವಧೂತ ಬ್ರಾಹ್ಮಣನು ಅಲ್ಲಿಂದ ಹೊರಟು ಹೋದನು. ಅವಧೂತ ಬ್ರಾಹ್ಮಣನು ಹೇಳಿದ ಈ ತತ್ವ ವಿಚಾರವನ್ನು ಯದುರಾಯನು ಕೇಳಿ ಸಮಸ್ತ ಸಂಘಗಳನ್ನು ತ್ಯಜಿಸಿ ಸಮಚಿತ್ತನಾಗಿ ಕೊನೆಯಲ್ಲಿ ಮುಕ್ತಿಯನ್ನು ಹೊಂದಿದನು ಎಂಬುದಾಗಿ ಶ್ರೀಕೃಷ್ಣಸ್ವಾಮಿಯು ಉದ್ಧವನಿಗೆ ತಿಳಿದ ಕಥಾವೃತ್ತಾಂತವನ್ನು ಪರೀಕ್ಷಿತ ರಾಜನಿಗೆ ಸುಖಮನೀಂದ್ರರು ಹೇಳಿದರೆಂದು ಸೂತರು ಸವನಕಾದಿಗಳಿಗೆ ನಿರೂಪಿಸಿದರು. ಕೃಷ್ಣಸ್ವಾಮಿಯ ಉದ್ಧವನನ್ನು ಕುರಿತು ಕೇಳು ಉದ್ಧವ, ನಾನು ಈಗ ಹೇಳಿದ ಯದುರಾಯನಂತೆ ಸದ್ಗತಿಯನ್ನು ಅಪೇಕ್ಷಿಸುವರೆಲ್ಲ ತಮ್ಮ ಸ್ವರೂಪಾನುರೂಪವಾದ ವರ್ಣಾಶ್ರಮ ಧರ್ಮಗಳನ್ನು ನಾನು ಗೀತಾದಿಗಳ ಮೂಲಕ ಉಪದೇಶಿಸಿರುವ ಮಾರ್ಗಗಳನ್ನು ಅನುಸರಿಸಿ ಫಲಾಪೇಕ್ಷಿತರಹಿತರಾಗಿ ನಡೆಯುತ್ತಾ ಬರಬೇಕು. ಒಂದಿಗೆ ತಮ್ಮ ಸ್ಥಿತಿ, ಪ್ರವೃತ್ತಿ, ಸದ್ಗತಿ ಮುಂತಾದವುಗಳಿಗೆಲ್ಲ ಮುಖ್ಯವಾಗಿ ನಾನೇ ಆಧಾರಭೂತನೆಂಬ ದೃಢ ನಂಬಿಕೆಯಿಂದ ಕೂಡಿರಬೇಕು. ಹೀಗೆ ಫಲೋದ್ದೇಶವಿಲ್ಲದೆ ಕರ್ತವ್ಯ ನಿಷ್ಠೆಯಿಂದ ವರ್ಣಾಶ್ರಮ ಧರ್ಮಗಳನ್ನು ಅನುಷ್ಠಿಸುತ್ತಾ ಬರುವುದರಿಂದ ಮನೆ ಸುದ್ದಿಯುಂಟಾಗಿ ಜೀವಾತ್ಮ ಪರಮಾತ್ಮರ ಸ್ವರೂಪವನ್ನು ಚೆನ್ನಾಗಿ ತಿಳಿಯಲು ಸಾಧ್ಯವಾಗುವುದು. ವಿಷಯಾಸಕ್ತರು ಶಬ್ದಾದಿ ವಿಷಯ ಭೋಗಗಳನ್ನು ಉದ್ದೇಶಿಸಿ ನಡೆಸುವ ಕಾರ್ಯಗಳು ಬಂಧಕಗಳು, ದುಃಖದಾಯಕಗಳು ಆಗುವವೆಂಬ ಅರಿವು ಉಂಟಾಗುವುದು. ಹೀಗೆ ತಿಳಿವು ಉಂಟಾದೊಡನೆಗೆ ವಿಷಯ ಸುಖಾಭಿಲಾಷೆಯಲ್ಲಿ ಜಿಜ್ಞಾಸೆಯುಂಟಾಗಿ ಆ ಸಂಬಂಧ ಕಾರ್ಯಗಳಲ್ಲಿ ಆಸಕ್ತಿಯು ಕಡಿಮೆಯಾಗುವುದು. ವಿವೇಕಿಯಾದ ಪುರುಷನು ತತ್ವ ವಿಮರ್ಶೆಯಿಂದ ನನ್ನನ್ನೇ ಪರಮ ಪುರುಷಾರ್ಥವೆಂದು ನಂಬಿ ನಿವೃತ್ತಿ ಕರ್ಮಾನುಷ್ಠಾನದಲ್ಲಿ ಮನಸ್ಸುಳ್ಳವನಾಗಬೇಕು. ಅಂತರಿಂದ್ರಿಯ ಬಹಿರಿಂದ್ರಿಯ ನಿಗ್ರಹಗಳುಳ್ಳವನಾಗಿ ಪರಬ್ರಹ್ಮನಾದ ನನ್ನ ಸ್ವರೂಪವನ್ನು ನಿಸ್ಸಂಶಯವಾಗಿ ತಿಳಿದಿರುವ ಆಚಾರ್ಯನನ್ನು ಆಶ್ರಯಿಸಿ ಆತನನ್ನು ಶ್ರದ್ಧೋತ್ಸಾಹಗಳಿಂದಲೂ ನಿಷ್ಕಾಪಟ್ಯ ರೂಪವಾದ ಭಕ್ತಿಯಿಂದಲೂ ಸೇವಿಸಿ ಆತನ ಅನುಗ್ರಹ ಸಂಪಾದನೆ ಮಾಡಬೇಕು. ಇದರಿಂದ ಯುಕ್ತಾಯುಕ್ತ ಪರಿಜ್ಞಾನ ಉಂಟಾಗಿ ಹೆಂಡಿರು, ಮಕ್ಕಳು, ಮನೆ, ಧನ, ಬಂಧು ಬಾಂಧವರು ಮುಂತಾದವುಗಳು ಅನಿತ್ಯವಾದವುಗಳೆಂಬ ದೃಢ ಭಾವ ಒದಗಿಸಿ ಮೋಹವು ನಾಶವಾಗಿ ಅವುಗಳ ಸಂಗ್ರಹ ವಿಷಯದಲ್ಲಿ ಉದಾಸೀನ ಭಾವ ಉಂಟಾಗುವುದು. ಜೀವಾತ್ಮನೆಂಬುದು ಮನಸ್ಸು, ಬುದ್ಧಿ, ಇಂದ್ರಿಯಾದಿಗಳ ಸಂಘಾತ ರೂಪವಾದ ಸೂಕ್ಷ್ಮ ದೇಹಕ್ಕಿಂತಲೂ ಬೇರೆಯಾದುದು ಮಾತ್ರವಲ್ಲ, ಅದರ ಪರಿಮಾಣ ರೂಪವಾದ ಸ್ಥೂಲ ದೇಹಕ್ಕಿಂತಲೂ ಬೇರೆಯಾದುದು. ಆತ್ಮವು ಸ್ವಯಂ ಪ್ರಕಾಶವುಳ್ಳದಾಗಿ ನೋಡಬಲ್ಲುದಾಗಿರುವುದು. ಆದರೆ ದೇಹವು ನೋಟಕ್ಕೆ ವಿಷಯವಾಗಬಲ್ಲುದಲ್ಲದೆ ನೋಡಲಾರದು. ಬೆಂಕಿಯ ದಹನ ಶಕ್ತಿಯುಳ್ಳದು, ಪ್ರಕಾಶ ಗುಣವುಳ್ಳದು ಆಗಿದ್ದರೂ ಆ ಶಕ್ತಿಗಳನ್ನು ಉಂಟಾಗಿರದ ಕಟ್ಟಿಗೆಯಲ್ಲಿ ಅಡಗಿದ್ದು ಅದರಿಂದ ಬೇರೆಯಾದುದೆನಿಸಿಕೊಳ್ಳುವಂತೆ ಆತ್ಮವು ಈ ಸ್ಥೂಲ ದೇಹದಲ್ಲಿ ಅಡಗಿದ್ದರೂ ಅದರಿಂದ ಭಿನ್ನವಾಗಿರುವುದು. ಆತ್ಮವು ಹೇಗೆ ದೇಹದಿಂದ ಭಿನ್ನವಾಗಿದ್ದರೂ ಕಟ್ಟಿಗೆಯಲ್ಲಿ ಅವ್ಯಕ್ತವಾಗಿ ವ್ಯಾಪ್ತವಾಗಿರುವ ಬೆಂಕಿಯು ಆ ಕಟ್ಟಿಗೆಗೆ ಸಂಬಂಧಿಸುವ ಉತ್ಪತ್ತಿ, ವಕ್ರತೆ, ವಿನಾಶ ಮುಂತಾದ ವಿಕಾರಗಳನ್ನು ತೋರಿಸುವಂತೆ ಆತ್ಮನು ಕೂಡ ದೇಹಸ್ಥನಾಗಿರುವಾಗ ಅನಾದಿಯಾಗಿ ಅನುಸರಿಸಿ ಬಂದ
ಅಜ್ಞಾನದ ಮೂಲಕ ಆ ದೇಹದ ಗುಣಗಳಾದ ಹುಟ್ಟು, ಸಾವು, ಕೃತತೆ, ಸ್ಥೂಲತೆ ಮುಂತಾದ ವ್ಯವಹಾರಗಳನ್ನು ಅನುಭವಿಸುವಂತೆ ಕಂಡುಬರುವನು. ವಾಸ್ತವದಲ್ಲಿ ಈ ಗುಣಭೇದಗಳು ಆತ್ಮನಿಗೆ ಸಂಬಂಧಿಸಿರದಿದ್ದರೂ ಜೀವನು ಪ್ರಕೃತಿ ಪರಿಣಾಮ ರೂಪವಾದ ದೇಹ ಸಂಬಂಧವಾಗಿರುವಾಗ ಆ ದೇಹ ಗುಣಗಳಲ್ಲಿ ತನ್ನಲ್ಲಿ ಆರೋಪಿಸಿಕೊಳ್ಳುವನು. ಇಂತಹ ದೇಹ ಸಂಬಂಧದಿಂದಲೇ ಅವನಿಗೆ ಸಂಸಾರ ಬಂಧ ಉಂಟಾಗಿರುವುದು. ಅದರ ಬಿಡುಗಡೆಗೆ ಪರಮಾತ್ಮೋಪಾಸನೆಯಲ್ಲದೆ ಬೇರೆ ಉಪಾಯವೇ ಇಲ್ಲ. ಆದುದರಿಂದ ಇಂತಹ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಅಪೇಕ್ಷಿಸುವ ವಿವೇಕಿಯು ಮೇಲ್ಕಂಡಂತೆ ಆಚಾರ್ಯೋಪಾಸನೆಯಿಂದ ದೇಹಸ್ಥನಾಗಿರುವ ಜೀವಾತ್ಮನಾದ ತನ್ನ ಮತ್ತು ತನ್ನ ಅಂತರಾತ್ಮನಾದ ಪರಮಪುರುಷನ ನಿಶ್ಚಯ ಸ್ವರೂಪವನ್ನು ತಿಳಿದು ದೇಹಾನುಬಂಧಿಗಳಾದ ಹೆಂಡಿರು, ಮಕ್ಕಳು, ಮನೆ ಮಠಾದಿಗಳಲ್ಲಿನ ಮಮಕಾರಗಳನ್ನು ಕ್ರಮವಾಗಿ ತಗ್ಗಿಸುತ್ತಾ ಬರಬೇಕು. ಕೆಳಗೊಂದು ಮೇಲೊಂದು ಚಕ್ಕಮುಕ್ಕಿ ಕಲ್ಲುಗಳನ್ನಿಟ್ಟು ಹೊಡೆಯುವುದರಿಂದ ಮಧ್ಯದಲ್ಲಿದ್ದ ಹುಲ್ಲು ಕಡ್ಡಿಗೆ ಅಗ್ನಿಸ್ಪರ್ಶವಾಗುವಂತೆ ಆಚಾರ್ಯ ಪೂರ್ವರೂಪಂ ಅಂತೆ ವಾಸ್ತುತ್ವರೂಪಂ ವಿದ್ಯಾಸಂಧಿ ಪ್ರವಚನಜ್ಞಂ ಸಂಧಾನಾಂ ಎಂಬ ಶ್ರುತಿಕ್ತಿಯಂತೆ ಆಚಾರ್ಯ ಮತ್ತು ಶಿಷ್ಯರಲ್ಲಿ ನಡುವೆ ವೇದಾಂತಾರ್ಥ ವಿಚಾರದಿಂದಲೇ ಜ್ಞಾನೋತ್ಪತ್ತಿಯುಂಟಾಗಿ ಮಾಯಾ ಸಂಬಂಧವಾದ ಅಜ್ಞಾನವು ದಹಿಸಲ್ಪಟ್ಟು ಮುಕ್ತಿಯೋಪಾಯ ಸಾಧನವಾದ ಜ್ಞಾನ ಉಂಟಾಗುವುದು. ಸುಡಲು ಕಟ್ಟಿಗೆ ಇಲ್ಲದಿದ್ದಾಗ ಬೆಂಕಿಯು ತನಗೆ ತಾನೇ ನಂದಿ ಹೋಗುವಂತೆ ಸಂಸಾರಕ್ಕೆ ಕಾರಣಗಳಾದ ಮಾಯಾ ಗುಣಗಳು, ಅವುಗಳ ಮೂಲಕ ಹುಟ್ಟುವ ಕರ್ಮಗಳು ಇಲ್ಲದಿದ್ದಾಗ ಅಂತಹ ಬುದ್ಧಿಯು ತನಗೆ ತಾನೇ ಶಾಂತವಾಗಿ ಹೋಗುವುದು. ಪ್ರವೃತ್ತಿ ಕರ್ಮಗಳನ್ನು ತ್ಯಜಿಸುವ ವಿಚಾರದಲ್ಲಿ ನಿನಗೆ ಶಂಕೆಯುಂಟಾಗಬಹುದು. ಜೀವಾತ್ಮನು ನಿತ್ಯನಾದುದರಿಂದ ಅವನು ತನ್ನ ಕರ್ಮ ಫಲವನ್ನನುಸರಿಸಿ ಪಡೆಯುವ ದೇಹಗಳು, ಅವುಗಳಿಗೆ ಅವಶ್ಯಕವಾದ ದೇಶಕಾಲಗಳು, ಕರ್ಮ ಸಾಧನಗಳನ್ನು ಉಪದೇಶಿಸತಕ್ಕ ವೇದಾದಿ ಶಾಸ್ತ್ರಗಳು, ಅವನು ಅನುಭವಿಸುವ ಶಬ್ದಾದಿ ವಿಷಯಗಳು ಅನಿತ್ಯಗಳಾಗಿದ್ದರೂ ನಿತ್ಯನಾದ ಜೀವನಿಗುಂಟಾಗುವ ದೇಹ ಪರಂಪರೆಗಳನ್ನು ಅನುಸರಿಸಿ ಇವು ಪ್ರವಾಹ ರೂಪವಾಗಿ ಬಂದು ಬಗೆಯಿಂದ ನಿತ್ಯಗಳೇ ಆಗಿರುವವು. ಆದುದರಿಂದ ಪ್ರವೃತ್ತಿ ಕರ್ಮವು ಒಂದು ಬಗೆಯಿಂದ ಪುರುಷಾರ್ಥ ಸಾಧನವೇ ಎಂದು ಒಪ್ಪಬಹುದಾಗಿದ್ದರೂ ಅದು ದೇಶಕಾಲ ವಿಭಾಗದಿಂದುಂಟಾಗುವ ದೇಹ ಸಂಬಂಧದಿಂದ ಆಗಾಗ ಜನ್ಮ, ಜರ, ಮರಣ ಮುಂತಾದ ಕ್ಲೇಶಗಳನ್ನು ಉಂಟು ಮಾಡುತ್ತಲೇ ಇರುವುದು. ಆದುದರಿಂದ ಅದರಲ್ಲಿ ದುಃಖವು ತಪ್ಪಿದ್ದೇ ಅಲ್ಲ. ಈ ದೃಷ್ಟಿಯಿಂದ ಪ್ರವೃತ್ತಿ ಕರ್ಮವು ಒಂದು ಬಗೆಯಿಂದ ಪುರುಷಾರ್ಥ ಸಾಧಕವೆಂಬಂತೆ ತೋರಿದರೂ ಜೀವಾತ್ಮನು ರಜೋಸ್ತಮ ಗುಣಗಳನ್ನು ಅನುಸರಿಸುತ್ತಾ ಕರ್ಮಕ್ಕೆ ಕಟ್ಟು ಬಿದ್ದವನಾಗಿರುವುದರಿಂದ ಅವನಿಗೆ ಸ್ವಾತಂತ್ರ್ಯವೆಂಬುದೇ ಉಳಿಯದು. ಸುಖ ಹೇತುವಾದ ಕರ್ಮಗಳನ್ನೇ ಮಾಡಿ ದುಃಖಕ್ಕೆ ಒಳಗಾಗದಂತಿರಬೇಕೆಂದು ಒಂದು ವೇಳೆ ವಿದ್ವಾಂಸನಾದವನು ಪ್ರಯತ್ನಿಸಿದರೂ ಅದು ಅವನ ಸ್ವಾತಂತ್ರ್ಯಕ್ಕೆ ಸಾಧ್ಯವಾಗದು. ಅವನು ತಮ್ಮ ಬುದ್ಧಿವಂತಿಕೆಯಿಂದ ದುಃಖ ನಿವೃತ್ತಿಗೂ ಸುಖ ಪ್ರಾಪ್ತಿಗೂ ಉಪಾಯಗಳನ್ನು ತಿಳಿದಿರಬಹುದಾದರೂ ಜನ್ಮ ಮರಣ ರಹಿತವಾದ ಮೋಕ್ಷೋಪಾಯವನ್ನು ಮಾತ್ರ ತಿಳಿಯಲು ಸಾಧ್ಯವಿಲ್ಲ. ಅಂಥವರು ಜೀವಿಸರಿರುವರಿಗಾದರೂ ಸತ್ಯಕರ್ಮಗಳನ್ನು ಆಚರಿಸುತ್ತಾ ಅವುಗಳ ಫಲರೂಪವಾದ ಸುಖಭೋಗಗಳನ್ನು ಅನುಭವಿಸುತ್ತಾ ಸುಖವಾಗಿರಬಹುದಲ್ಲದೆ ಎಂದರೆ ಉದ್ದವ ಮೃತ್ಯುವು ಬೆನ್ನ ಹಿಂದೆಯೇ ಕಾದಿದ್ದು ಅವರನ್ನು ಕಬಳಿಸಲು ನಿರೀಕ್ಷಿಸುತ್ತಲೇ ಇರುವಾಗ ಈ ಮಧ್ಯೆ ಅರ್ಥ ಕಾಮಗಳಿಂದ ದೊರೆವ ಲೇಷ ಮಾತ್ರ ಸುಖವನ್ನಬಹುದೇ. ವಧ್ಯಸ್ಥಾನಕ್ಕೆ ಹೋಗಲು ಸಿದ್ಧನಾಗಿರುವ ಅಪರಾಧಿಗೆ ಎಂತಹ ಅಲಂಕಾರಗಳನ್ನು ಮಾಡಿ ಎಂತಹ ರಸವತ್ತಾದ ಭಕ್ಷ್ಯಭೋಜ್ಯಗಳನ್ನು ನೀಡಿ ಉಪಚರಿಸಿದರೂ ಅವು ಸಂತುಷ್ಟಿಯನ್ನು ಮಾಡುವವೇ. ಕಾಮ್ಯ ಕರ್ಮಗಳಿಗೆ ಅನೇಕ ವಿಧ ಲೌಕಿಕ ಫಲಗಳು, ಸ್ವರ್ಗಾದಿ ಭೋಗಗಳು ಹೇಳಲ್ಪಟ್ಟಿವೆಯಾದರೂ ಪುಣ್ಯಕ್ಷಯವಾದ ಒಡನೆಗೆ ಕಾಲದಿಂದ ಎಳೆಯಲ್ಪಟ್ಟು ಕೆಳಕ್ಕೆ ಬೀಳುವುದು ತಪ್ಪಲಾರದು. ಇಂತಹ ಅಲ್ಪ ಫಲದಿಂದ ಯಾವ ಪುರುಷಾರ್ಥ ಸಾಧನೆ ಎಂದಂತಾಯಿತು. ಸತ್ಕರ್ಮಗಳೆಂಬ ಹೆಸರಿನಿಂದ ಕಾಮ್ಯ ಕರ್ಮಗಳನ್ನು ಮಾಡಿದವರ ಸ್ಥಿತಿಯೇ ಹೀಗಿರುವಾಗ ಇನ್ನು ದುಷ್ಟ ಸಹವಾಸದಲ್ಲಿ ಬಿದ್ದು ಅಧರ್ಮಗಳನ್ನು ಆಚರಿಸುತ್ತಾ ಇಂದ್ರಿಯಗಳನ್ನು ಜಯಿಸಲು ಅಸಮರ್ಥನಾಗಿ ಶಬ್ದಾದಿ ವಿಷಯ ಭೋಗಗಳಲ್ಲಿ ಆಸಕ್ತಿಯಿಂದ ಕೃಪಣನು, ಲುಬ್ಧನು, ಸ್ತ್ರೀಲೋಲನು, ಪ್ರಾಣಹಿಂಸಕನು, ಪಶು ವಧಾಸ್ತಕನು, ಧನಾದಿ ಲೋಭದಿಂದ ಭೂತ ಪ್ರೇತಗಳನ್ನು ಪೂಜಿಸತಕ್ಕವನು. ಆದರೆ ಅಂತಹ ಮನುಷ್ಯನು ತನ್ನ ದುಷ್ಕರ್ಮಗಳ ಫಲವಾಗಿ ದುಃಖಪ್ರದವಾದ ಅನೇಕ
ನರಕ ಯಾತನೆಗಳನ್ನು ಅನುಭವಿಸಿ ಮಹಾ ತಮಸ್ಸಿನಿಂದ ಕೂಡಿದ ಸ್ಥಾವರಾದಿ ಜನ್ಮಗಳನ್ನು ಹೊಂದುವುದು ತಪ್ಪದೆಂದು ಹೇಳಬೇಕೇ? ಆದುದರಿಂದ ಸತ್ಕರ್ಮ ರೂಪವಾದ ಕಾಮ್ಯ ಕರ್ಮವಾಗಲಿ ದುಷ್ಕರ್ಮವಾಗಲಿ ಕೊನೆಗೆ ದುಃಖವನ್ನೇ ತಂದಿಡುವೆಂಬುದು ತಪ್ಪದು. ಇಂದು ದುರ್ಲಭವಾದ ಮನುಷ್ಯ ಜನ್ಮವೆತ್ತಿದರೂ ಈ ಜನ್ಮದಲ್ಲಿ ಎಸಗುವ ಕರ್ಮಾನುಭವಕ್ಕಾಗಿ ಬೇರೊಂದು ಜನ್ಮವೆತ್ತುವುದು ತಪ್ಪದು. ಇದು ಕೇವಲ ಮರಣಶೀಲವಾದ ಜನ್ಮವನ್ನು ಹೊಂದಿದ ಮನುಷ್ಯ ಪ್ರಾಣಿಗೆ ಮಾತ್ರ ಈ ವಿಧಿ ಎಂದು ತಿಳಿಯಬೇಡ. ಯುಗಾಂತರವಾಗಿ ಜೀವಿಸುವ ಲೋಕಪಾಲಕರಿಗೂ ದ್ವಿಪರಾರ್ಧ ಕಾಲಾಂತರವಾಗಿ ಜೀವಿಸುತ್ತ ಚತುರ್ಮುಖ ಬ್ರಹ್ಮನಿಗೂ ಈ ವಿಧಿ ತಪ್ಪಿದ್ದಲ್ಲ. ಅವರು ಸಹ ಕಾಲರೂಪಿಯಾದ ನನ್ನ ಈ ವಿಧಿಗೆ ಬದ್ಧರಾಗಿರಬೇಕಾದುದು ತಪ್ಪದು. ಮನುಷ್ಯ ದೃಷ್ಟಿಯಿಂದ ಲೋಕಪಾಲಾದಿಗಳು ಉತ್ತಮ ಭೋಗಾನುಭವ ಮಾಡಿದಂತೆ ಕಂಡರೂ ಕಾಲವಶರಾಗಿ ಅವರು ತಮ್ಮ ಪದವಿಗಳಿಂದ ಕದಲುವ ಭಯದಿಂದ ಮುಕ್ತರಾಗಿಲ್ಲ. ಆದುದರಿಂದ ನಿರ್ಭಯವಾದ ಸುಖಾನುಭವವು ಯಾವನಿಗೂ ಇಲ್ಲವೆಂದು ತಿಳಿ. ಅಭಿಮಾನ ವಶವಾದ ಈ ದೇಹ ಸಂಬಂಧವು ಎಲ್ಲಿಯವರೆಗೆ ಅನುಸರಿಸಿಕೊಂಡು ಬರುವುದೋ ಅಲ್ಲಿಯವರೆಗೆ ಜೀವನು ಕರ್ಮವಶನಾಗಿ ಪರತಂತ್ರನಾಗಿರುವನು. ಪಾರತಂತ್ರ್ಯವಿರುವವರಿಗೆ ಶರೀರ ಸಂಬಂಧವು ದೇಹಾಭಿಮಾನವು ತಪ್ಪಲಾರದು. ಆದುದರಿಂದ ಇಂತಹ ದುಃಖ ನಿವೃತ್ತಿಗೆ ದೇಹೋಪಾನೆಯನ್ನು ತ್ಯಜಿಸಿ ವಿವೇಕಿಯಾದವನು ಪರಮಾತ್ಮೋಪಾಸನೆ ಮಾಡುವುದೊಂದೇ ಶ್ರೇಯಸ್ಕರ ಮಾರ್ಗವು. ದೇಶಕಾಲ ಸ್ವಭಾವಾದಿಗಳೇ ಭಯ ಕಾರಣಗಳೆಂದು ಕೆಲವರು ತಿಳಿಯುವುದುಂಟು. ಆದರೆ ಸೃಷ್ಟಿ ದಶೆಯಲ್ಲಿ ಸುಖ ದುಃಖ ಕಾರಣಗಳೆಂದು ಹೇಳಿಸಿಕೊಳ್ಳುವ ಕಾಲ, ದೇಶ, ಸ್ವಭಾವ, ಶರೀರ, ವಿಧಿ, ನಿಷೇಧ ರೂಪವಾದ ಶಾಸ್ತ್ರಗಳು ಈ ಮೊದಲಾದುವುದೆಲ್ಲ ಸರ್ವೇಶ್ವರನಾದ ನನ್ನ ಅಧೀನವಾದುಗಳೇ ಅಲ್ಲದೆ ಅವೇ ಸ್ವತಂತ್ರ ಕರ್ತ್ಯಗಳಲ್ಲವೆಂದು ವಿವೇಕಿಯು ತಿಳಿಯಬೇಕು ಎಂದು ಹೇಳಿದನು. ಶ್ರೀಕೃಷ್ಣನು ಹೇಳಿದ ಈ ವಿಚಾರವು ಉದ್ಧವನಿಗೆ ಒಂದು ಶಂಕೆಯನ್ನು ಹುಟ್ಟಿಸಿತು. ಆಗ ಆತನು, ಸ್ವಾಮಿ, ಜೀವನು ಪ್ರಕೃತಿ ಗುಣಗಳಿಂದ ಪರಿಣಾಮ ಹೊಂದುವ ಪಂಚಭೂತಾತ್ಮಕ ದೇಹದಲ್ಲಿ ಇರತಕ್ಕವನಾಗಿರುವುದು ತಪ್ಪದು. ಹಾಗಿದ್ದು ಅವನು ಅದೇ ಗುಣಜನ್ಯಗಳಾದ ಶಬ್ದಾದಿ ವಿಷಯಗಳಲ್ಲೂ ಅನುಭವಿಸುವನು. ತನ್ಮೂಲಕಗಳಾಗಿ ನಡೆವ ಕರ್ಮಗಳಿಗೂ ಬಾಧ್ಯನಾಗಿರುವನು. ಹೀಗೆ ಜೀವನು ತ್ರಿಗುಣಗಳ ಹಿಡಿತದಲ್ಲೇ ಇರುವುದರಿಂದ ಎಂತಹ ತತ್ವಜ್ಞಾನಿಯಾದರೂ ಈ ಗುಣಗಳ ಬಂಧನದಿಂದ ಮುಕ್ತನಾಗುವ ಉಪಾಯವುಂಟೆ? ಜೀವನು ಈಶ್ವರನಂತೆಯೇ ಚಿದಾನಂದಾತ್ಮಕನಾಗಿದ್ದು ಅವನು ಮಾತ್ರ ಗುಣಬದ್ಧನಾಗುವ ಎಂಬುದು ಹೇಗೆ ಸಮಂಜಸ ಎಂದು ತೋರದಾಗಿದೆ. ಮೋಕ್ಷೋಪಾಯ ಸಾಧನಗಳನ್ನರಿತು ನಿಪುಣನಾದ ವಿದ್ವಾಂಸನು ಜೀವಿತಾವಸ್ಥೆಯಲ್ಲಿ ಹೇಗೆ ನಡೆಯಬೇಕು? ಅವನಿಗೆ ದೇಹ ಪೋಷಣೆಗಾಗಿ ನಿದ್ರಾಹಾರಾದಿಗಳು, ವಸನ ವಸತಿ ಮುಂತಾದುವುದು ಅವಶ್ಯಕ ಅಲ್ಲವೇ? ಅವುಗಳ ಪ್ರಾಪ್ತಿಗಾಗಿ ಅವನು ಮಾಡುವ ಕರ್ಮಗಳು ಅವನಿಗೆ ಬಂಧಕವಾಗದಿರುವುದೇ ಹೇಗೆ? ಅವನ ನಡೆ ನುಡಿಗಳು ಹೇಗಿರುವವು? ಜೀವಾತ್ಮ ಪರಮಾತ್ಮರ ಸ್ವರೂಪವೆಂತಿರುವುದು? ಇವುಗಳನ್ನು ತಿಳಿಸಬೇಕು ಎಂದು ಪ್ರಾರ್ಥಿಸಿದನು. ಶ್ರೀಕೃಷ್ಣಾರ್ಪಣಮಸ್ತು.